ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಬೆಳಿಗ್ಗೆ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಅಂತೂ ಭರ್ಜರಿಯಾಗಿ ಮಳೆ ಆಗಿತ್ತು ನಮ್ಮಲ್ಲಿ. ಇವಾಗ ನೋಡಿ ಆಕಾಶ ಅಂತೂ ಕ್ಲಿಯರ್ ಆಗಿದೆ. ಸಂಜೆ ತಿರ್ಗಾ ಮಳೆ ಬರೋ ಚಾನ್ಸಸ್ ಇರುತ್ತೆ. ಕರಾವಳಿಯಲ್ಲಿ 18ನೇ ತಾರೀಕಿನ ತನಕ ಮಳೆ ಬರೋ ಮುನ್ಸೂಚನೆ ಇತ್ತು. ಅದರ ಪ್ರಕಾರನೇ ನಿನ್ನೆ ಅಂತೂ ಭರ್ಜರಿಯಾಗಿ 1.5 ಗಂಟೆಗಳ ಕಾಲ ಮಳೆ ಆಗಿತ್ತು. ಸೊ ಇವಾಗ ಬೆಳಿಗ್ಗೆ ತುಂಬ ಚೆನ್ನಾಗಿರೋ ವಾತಾವರಣ ಇದೆ, ಬಿಸಿಲಿನ ವಾತಾವರಣ ಇದೆ ನೋಡಿ. ಸ್ವಲ್ಪ ಮಂಜು ಮುಸುಕಿದ ವಾತಾವರಣ ಕೂಡ ಇದೆ. ನೋಡಬೇಕು ಇವತ್ತು ಯಾವ ಥರ ಇರುತ್ತೆ ಅಂತ. ಸೊ ಹಾಗೆಯೇ ತೋಟಕ್ಕೆ ಗೊಬ್ಬರ ಕೊಡೋ ಕೆಲಸ ಎಲ್ಲ ಇದೆ. ಸೊ ಅದನ್ನೆಲ್ಲ ಕಂಟಿನ್ಯೂ ಮಾಡೋಣ ಬನ್ನಿ. ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ನಮ್ಮ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಪಿಲಿಯ ಕಾಳುಮೆಣಸಿನ ಬಳ್ಳಿಗಳನ್ನು ನಾಟಿ ಮಾಡಿದ್ಮೇಲೆ ಅದು ಚೆನ್ನಾಗಿ ಕವಲುಗಳು ಹೊಡೆದುಕೊಂಡು ದಟ್ಟವಾಗಿ ಬರುತ್ತಾ ಅಂತ ತುಂಬ ಜನರಿಗೆ ಡೌಟ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಇದೊಂದು 3 ತಿಂಗಳ ಹಿಂದೆ ನಾಟಿ ಮಾಡಿರೋ ಬಳ್ಳಿ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಸೇಲ್ ಮಾಡುವಾಗ ರಿಜೆಕ್ಟ್ ಅಂತ ಸೈಡಲ್ಲಿ ಇಟ್ಟಿರ್ತೀವಲ್ವ, ಅಂಥ ಗಿಡವನ್ನು ನಾನು ನಾಟಿ ಮಾಡಿರೋದು. 3 ಗಿಡವನ್ನು ನಾಟಿ ಮಾಡಿದ್ದೆ ಕಂಬಕ್ಕೆ. ಸೊ ಇವಾಗ ಇದು ತುಂಬ ಚೆನ್ನಾಗಿ ಬರೋದಕ್ಕೆ ಶುರುವಾಗಿದೆ ನೋಡಿ. ಸುತ್ತಲೂ ಕವರ್ ಆಗ್ತಾ ಇದೆ. ಇವಾಗ ಇದರ ಚಿಗುರುಗಳನ್ನೆಲ್ಲ 1 ಫೀಟ್ ಬರ್ತಾ ಇದ್ದಂಗೆ ಕಟ್ ಮಾಡೋದಕ್ಕೆ ಶುರು ಮಾಡಿದ್ದೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಚೆನ್ನಾಗಿ ಕವಲುಗಳು ಹೊಡೆದುಕೊಂಡು ಈ ಥರ ಹಬ್ಬೋದಕ್ಕೆ ಶುರುವಾಗಿದೆ. ಇವಾಗ ಆ್ಯಕ್ಚುಲಿ ಇಲ್ಲಿಂದನೇ ಶುರು ಮಾಡಿದ್ದೆ ನೋಡಿ. ನಾನು 1 ಬಳ್ಳಿ ಮಾಡಿ ಅದು ಅಲ್ಲಿಂದನೇ 3 ಬಳ್ಳಿ ಆಗೋಯ್ತು. ಆಮೇಲೆ ಹಾಗೆ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಮನೆ ಪಕ್ಕ ಇರೋದ್ರಿಂದ ಆವಾಗ ನೋಡ್ತಾ ಇರೋದಕ್ಕಾಗುತ್ತೆ. ತೋಟದಲ್ಲಿ ಪ್ರತಿದಿನ ಹೋಗಿ ಪ್ರತಿ ಬಳ್ಳಿಯ ಬುಡದಲ್ಲೂ ನಿಂತ್ಕೊಳ್ಳೋದಕ್ಕಾಗಲ್ಲ. ಸೊ ಹಂಗೆ ನೋಡಿ ಬೆಳಿಗ್ಗೆ ಬ್ರಷ್ ಮಾಡ್ತಾ ಈ ಕೆಲಸವನ್ನೆಲ್ಲ ನೋಡ್ಕೊಂಡಿರ್ತೀನಿ. ಏನೋ ಒಂದು ಖುಷಿ ಸಿಗುತ್ತೆ ಮನ್ಸಿಗೂ ಅಷ್ಟೇ. ಹಾಗೆಯೇ ನಿನ್ನೆನೆ ಕಲ್ಪವೃಕ್ಷ ಟೀಮಿಂದ ಹೇಳಿದ್ರು ಇವತ್ತು ಬೆಳಿಗ್ಗೆ ಕಾಯಿ ಕೊಯ್ಯೋದಕ್ಕೆ ಬರ್ತಾ ಇದ್ದೀವಿ ಅಂತ. ಸೊ ಅದಕ್ಕೋಸ್ಕರ 8:30 ಆಗ್ತಿದ್ದಂಗೆ ವರ್ಕರ್ ಒಬ್ರು ಬಂದರು ನೋಡಿ. ಇಲ್ಲಿ ರೋಪ್ನ ಸಹಾಯದಿಂದ ಇವರು ಕಾಯಿ ಕೊಯ್ಯೋದಕ್ಕೆ ಮರವನ್ನು ಹತ್ತಾರೆ. ಈ ಬಾರಿ ಮಳೆಗಾಲ ಶುರುವಾದ್ಮೇಲೆ ಕಾಯಿಯ ಕೊಯ್ಲನ್ನು ಮಾಡಿರಲಿಲ್ಲ. ಮ್ಯಾನ್ಯಲ್ ಆಗಿ ಹತ್ತೋರು ಒಂದು 4 ಮರಗಳಿಗೆ ಹತ್ತಿದ್ದು ಬಿಟ್ಟರೆ ಬೇರೆ ಯಾವುದು ಮರಗಳಿಗೂ ಹತ್ತೋದಕ್ಕೆ ಆಗಿರಲಿಲ್ಲ. ತುಂಬಾನೇ ಜಾರುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಮ್ಮಲ್ಲಿ ಏನಂದರೆ ತುಂಬ ಹಳೆಯ ಮರಗಳು ಕೂಡ ಇದೆ. ಅದಕ್ಕೋಸ್ಕರ ಅಂಥ ಮರಗಳಿಗೆ ರೋಪ್ನ ಸಹಾಯದಿಂದ ಹತ್ತೋದಕ್ಕೆ ಕಷ್ಟ ಆಗುತ್ತೆ. ತುಂಬಾ ಅಂಕುಡೊಂಕಿರುವಾಗ ಅರೌಂಡ್ ಒಂದು 40 ಮರಗಳಿಗೆ ಹತ್ತೋದಕ್ಕೆ ಆಗುತ್ತೆ. ಹಾಗೆಯೇ 10ರಿಂದ 12 ಮರಗಳು ಬಾಕಿ ಉಳಿಯುತ್ತೆ. ಸೊ ಅಂಥ ಮರಗಳಿಗೆ ಮ್ಯಾನ್ಯಲ್ ಆಗಿ ಹತ್ತೋರು ಸಿಕ್ಕಿದಾಗ ಅದನ್ನು ಕೊಯ್ಲು ಮಾಡಿಸ್ತೀವಿ. ಇವಾಗ ಸ್ವಲ್ಪ ರೇಟ್ ಕೂಡ ಚೆನ್ನಾಗಿದೆ ಕಾಯಿಗೆ. ಅದಕ್ಕೋಸ್ಕರ ಇವಾಗಲೇ ಕೊಯ್ಲು ಮಾಡಿಸೋಣ ಅಂತ ಮಾಡಿಸ್ತಾ ಇರೋದು. ಕಳೆದ ವರ್ಷ ಕೂಡ ರೋಪ್ನ ಸಹಾಯದಿಂದ ಹತ್ತೋರು ಒಂದು ಟೀಮಿಂದ ಬಂದು ಕಾಯಿಯನ್ನು ಕೊಯ್ಲು ಮಾಡಿದ್ರು. ಇದು 2ನೇ ಬಾರಿ ಇವಾಗ ರೋಪ್ನ ಸಹಾಯದಿಂದ ಮರವನ್ನು ಹತ್ತಿ ಕೊಯ್ಲು ಮಾಡ್ತಾ ಇರೋದು. ರೋಪ್ನ ಸಹಾಯದಿಂದ ಹತ್ತೋರಾದರೆ ಅಲ್ಲಿ ಮೇಲ್ಗಡೆ ಹೋಗಿ ನಿಲ್ಲೋದಕ್ಕೆ ಸ್ವಲ್ಪ ಸಪೋರ್ಟ್ ಕೂಡ ಜಾಸ್ತಿಯಾಗಿ ಸಿಗುತ್ತೆ ಮ್ಯಾನ್ಯಲ್ ಆಗಿ ಹತ್ತೋರ್ಗಿಂತ. ಅದಕ್ಕೋಸ್ಕರ ಕಾಯಿ ಕೊಯ್ಲು ಮಾಡಾದ್ಮೇಲೆ ತುಂಬ ಕ್ಲೀನಾಗಿ ಮರವನ್ನು ಈ ಥರ ಮಾಡ್ತಾರೆ ನೋಡಿ. ಕೊಯ್ಲು ಮಾಡಿದ ನಂತರ ತೆಂಗಿನ ಮರದ ತುದಿ ಯಾವ ಥರ ಕಾಣಿಸ್ತಾ ಇದೆ ಅಂತ ತುಂಬ ನೀಟಾಗಿದೆ. ಕಸಗಳೆಲ್ಲ ತೆಗೆದು ನೀಟಾಗಿ ಕಾಣಿಸ್ತಾ ಇದೆ ಇವಾಗ. ಹಾಗೆಯೇ ಇವಾಗ ತೆಂಗಿನಕಾಯಿ ಕೊಯ್ಯೋದಕ್ಕೆ ಬಂದಿರೋದನ್ನು ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಹಾಗೆ ಒಂದು ಮರಕ್ಕೆ 50 ರೂಪಾಯಿ ಹಂಗೆ ಚಾರ್ಜ್ ಮಾಡ್ತಾರೆ. ರೋಪ್ನ ಸಹಾಯದಿಂದ ಹತ್ತೋದು ಇವರು. ಅದಕ್ಕೋಸ್ಕರ ಮರ ಎಷ್ಟೇ ಎತ್ತರ ಆಗಿದ್ರು ಹತ್ತೋದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಕಾಳುಮೆಣಸಿನ ಬಳ್ಳಿಗಳಿದ್ರೆ ಲ್ಯಾಡರ್ ಎಲ್ಲ ಕೊಡಬೇಕು. ಸೊ ಅದಕ್ಕೋಸ್ಕರ ಅಂಥ ಮರಗಳಿಂದ ಕೊಯ್ಯೋದಕ್ಕೆ ಹೇಳಿಲ್ಲ. ಇವಾಗ ಜಾಸ್ತಿಯಾಗಿಲ್ಲ ಕಾಳುಮೆಣಸಿರೋ ತೆಂಗಿನ ಮರಗಳು. ಸೊ ಹಂಗೇ ತುಂಬಾ ಅಂಕುಡೊಂಕಾಗಿದ್ರು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಕೆಲವೊಂದೆಲ್ಲ ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಮಾತ್ರ ಬಿಡ್ತಾರೆ ಅಷ್ಟೇ, ಅಂಕುಡೊಂಕಾಗಿರೋ ಮರಗಳೆಲ್ಲ. ಬೇರೆಲ್ಲ ಮರವನ್ನು ಹತ್ತಿ ಕೊಯ್ತಾರೆ ಚೆನ್ನಾಗಿ. ಹಾಗೆಯೇ ಕ್ಲೀನ್ ಕೂಡ ಮಾಡ್ತಾರೆ. ಸೊ ಅವರು ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಹಾಗೆಯೇ ಒಬ್ಬರು ವರ್ಕರ್ ಕೂಡ ಅವ್ರ ಜೊತೆ ಹೋಗಿದ್ದಾರೆ ಬಿದ್ದಿರೋ ಕಾಯಿಗಳನ್ನೆಲ್ಲ ರಾಶಿ ಹಾಕೋದಕ್ಕೆ. ಇವಾಗ ತೆಂಗಿನಕಾಯಿಗೂ ಸ್ವಲ್ಪ ರೇಟ್ ಚೆನ್ನಾಗಿದೆ. ಅದಕ್ಕೋಸ್ಕರ ಇವಾಗ ಟೈಮಲ್ಲಿ ಕೊಯ್ಲು ಮಾಡಿ ಸೇಲ್ ಮಾಡಿದ್ರೆ ಸ್ವಲ್ಪ ಬೆನಿಫಿಟ್ ಇದೆ ಅಲ್ವಾ. ಅದಕ್ಕೋಸ್ಕರ ಇವಾಗ ಮಾಡ್ತಾ ಇರೋದು. ಹಾಗೆಯೇ ನಾನಿವಾಗ ಇಲ್ಲಿ ತೋಟಕ್ಕೆ ಗೊಬ್ಬರ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಹಾಗೆಯೇ ಮಳೆ ಬಂದಿತ್ತು ನಿನ್ನೆ, ಸಖತ್ತಾಗಿ ಬಂದಿತ್ತು. ಅದಕ್ಕೋಸ್ಕರ ತೋಟ ಸ್ವಲ್ಪ ತಂಪಾಗಿದೆ, ನೋಡೋದಕ್ಕೂ ಖುಷಿಯಾಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ವೀಡಿಂಗ್ ಮಾಡಿ ಸ್ವಲ್ಪ ಕ್ಲೀನ್ ಕೂಡ ಆಗಿತ್ತು. ಅದಕ್ಕೋಸ್ಕರ ಇವಾಗ ನೀಟಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇವಾಗಿನ್ನು ಸೋಗೆಗಳನ್ನೆಲ್ಲ ಕಟ್ ಮಾಡಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಮರಗಳಿಗೆ. ಸೊ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಒಬ್ಬರು ವರ್ಕರ್ ಜೊತೆ ಇವಾಗ ತೆಂಗಿನಕಾಯಿ ಕೊಯ್ಲು ಮಾಡಿರೋದನ್ನು ರಾಶಿ ಹಾಕೋದಕ್ಕೆ ಹೇಳಿ ನಾನಿವಾಗ ಇಲ್ಲಿ ಆ್ಯಸ್ ಯೂಶ್ವಲ್ ಗೊಬ್ಬರ ಕೊಡೋ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀನಿ. ಮನೆಯಿಂದ ಹೊರಡ್ತಾನೆ ಪಂಪನ್ನು ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ತೋಟದ ಕಡೆ ಬಂದಿರೋದು. ಯೂರಿಯಾ ಹಾಗೆ ಪೊಟ್ಯಾಷನ್ನು ಡೈಲ್ಯೂಟ್ ಮಾಡಿ ಬ್ಯಾರರಲ್ಲಿ ಆಲ್ರೆಡಿ ಇಟ್ಟಿದ್ದೆ ನಿನ್ನೆನೆ. ಸೊ ಇವಾಗ ಅದನ್ನು ಇವಾಗ ಮರಗಳಿಗೆ ಕೊಡ್ತಾ ಇರೋದು. ನಿನ್ನೆ ರಾತ್ರಿ ಅಂತೂ ತುಂಬ ಚೆನ್ನಾಗಿ ಮಳೆಯಾಗಿತ್ತು. ಅದಕ್ಕೋಸ್ಕರ ಅಡಿಕೆ ಮರದ ಬುಡಗಳು ತುಂಬಾ ತೇವದಿಂದ ಕೂಡಿತ್ತು. ಅದಕ್ಕೋಸ್ಕರ ಗೊಬ್ಬರ ಕೊಡ್ತಾ ಇದ್ದಂಗೆ ತುಂಬ ಚೆನ್ನಾಗಿ ಹೀರ್ಕೊತಾ ಇತ್ತು. ಸೊ ಈ ಥರ ಇದ್ದರೆ ಗೊಬ್ಬರ ಕೊಡೋದಕ್ಕೂ ಈಸಿ ಆಗುತ್ತೆ. ಹಾಗೆಯೇ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಕೂಡ.
ಮಳೆಗಾಲ ಶುರುವಾಗಿದ್ದ ನಂತರ ಸಾವಯವ ಗೊಬ್ಬರ ಬಿಟ್ಟರೆ ಬೇರೆ ಯಾವುದನ್ನು ಕೊಟ್ಟಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಪೊಟ್ಯಾಷ್ ಹಾಗೆಯೇ ಯೂರಿಯಾವನ್ನು ಕೊಡ್ತಾ ಇರೋದು. 100 ಗ್ರಾಮ್ ಆಗುವಷ್ಟು ಪೊಟ್ಯಾಷ್ ಹಾಗೆಯೇ 50 ಗ್ರಾಮ್ ಆಗುವಷ್ಟು ಯೂರಿಯಾವನ್ನು ಇವಾಗ ಒಂದೊಂದು ಮರಗಳಿಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಹಾಗೆಯೇ ನಮ್ಮ ವ್ಯೂವರ್ಸ್ ಕೇಳಿದ್ರು, ಪೊಟ್ಯಾಷನ್ನು ಪಂಪ್ನ ಸಹಾಯದಿಂದ ಕೊಡ್ತಾ ಇದ್ರೆ ಪಂಪ್ ಹಾಳಾಗಲ್ವಾ ಅಂತ. ಪೊಟ್ಯಾಷ್ ತಾಗಿರೋ ಕಬ್ಬಿಣದ ಜಾಗಗಳು ರಸ್ಟ್ ಬರುತ್ತೆ. ಸೊ ಇದು ಖಂಡಿತವಾಗ್ಲೂ ಆಗುತ್ತೆ, ಬಟ್ ನಾನು ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಅಂತ ಕೆಲವೊಂದು ಮೆಥಡ್ಗಳನ್ನು ಫಾಲೋ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ಥರ ಆಗುತ್ತೆ ಅಂತ. ನಾನು ಪ್ರತಿ ಬಾರಿನೂ ಅಷ್ಟೇ ಗೊಬ್ಬರ ಕೊಡೋ ಕೆಲಸ ಆದಮೇಲೆ 2 ಬಿಂದಿಗೆ ಆಗುವಷ್ಟು ಶ್ಯಾಂಪೂ ವಾಟರನ್ನು ಪೈಪ್ ಮುಖಾಂತರ ಪಾಸ್ ಮಾಡ್ತೀನಿ. ಆವಾಗ ಪೊಟ್ಯಾಷ್ನ ಅಂಟೆಲ್ಲ ಇದ್ದರೆ ಅದು ಶ್ಯಾಂಪೂ ಅಲ್ಲಿ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ನೀವು ನೋಡಿ, ಇಲ್ಲಿ ತೆಂಗಿನಕಾಯಿ ಕೊಯ್ಲು ಮಾಡೋ ಕೆಲಸ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಕಡೆ ರಾಶಿ ಹಾಕ್ತಾ ಇದ್ವಿ, ಒಂದೇ ಕಡೆ ಅಲ್ಲ, ಒಂದೊಂದು ಪ್ಲಾಟ್ಗಳಲ್ಲಿ ನಾವು ರಾಶಿ ಹಾಕಿ ಇಡ್ತಾ ಇದ್ವಿ. ಏನಕ್ಕೆ ಅಂತ ಹೇಳಿದ್ರೆ ಅದನ್ನು ಕ್ಯಾರಿ ಮಾಡೋ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತಲ್ವ, ಅದಕ್ಕೋಸ್ಕರ. ಅರೌಂಡ್ ಕಳೆದ 1.5 ವರ್ಷದಿಂದ ನಾವು ತೆಂಗಿನಕಾಯಿಯನ್ನು ತೋಟದಲ್ಲೇ ಸುಲಿಯೋ ಹ್ಯಾಬಿಟನ್ನು ಮಾಡ್ಕೊಂಡಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಮನೆ ತನಕ ತೊಗೊಂಬರೋ ಕೆಲಸನೂ ತಪ್ಪುತ್ತೆ, ಹಾಗೆಯೇ ಅದನ್ನು ಸ್ಟೋರ್ ಮಾಡೋದಕ್ಕೂ ಜಾಗ ಕೂಡ ಸ್ವಲ್ಪ ಕೊರತೆ ಇದೆ. ಅದಕ್ಕೋಸ್ಕರ ಹಾಗೆಯೇ ನೋಡಿ, ಇಲ್ಲಿ ನಿನ್ನೆ ರಾತ್ರಿ ಹಂದಿ ಕಾಟದಲ್ಲಿ ಒಂದು ಬಾಳೆಯನ್ನು ಇಲ್ಲಿ ಮಗುಚಾಕಿದೆ ನೋಡಿ. ಅದರ ತಿರುಳನ್ನು ತಿನ್ನೋದಕ್ಕೆ ಅಂತ ಈ ಥರ ಮಾಡುತ್ತೆ. ಪ್ರತಿದಿನ ಬರುತ್ತೆ, ಬಟ್ ಬರೋ ಟೈಮ್ಗಂತೂ ನಮಗಂತೂ ಗೊತ್ತಾಗಲ್ಲ. ಮಧ್ಯರಾತ್ರಿ ಮುಂಜಾನೆ ಟೈಮಲ್ಲೆಲ್ಲ ಬಂದುಬಿಡುತ್ತೆ. ಹಾಗೆಯೇ ಇವಾಗ ತೆಂಗಿನಕಾಯಿಗಂತೂ ತುಂಬ ಚೆನ್ನಾಗಿ ರೇಟ್ ಇದೆ. ಅರೌಂಡ್ ₹53 ಇದೆ ಇವಾಗ ಕೆಜಿಗೆ. ಸೊ ಅದನ್ನೆಲ್ಲ ಲೋಡ್ ಮಾಡಿ ಮಾರ್ಕೆಟ್ಗೆ ತೊಗೊಂಡು ಹೋಗ್ಬೇಕಿನ್ನ. ಹಾಗೆಯೇ ನೋಡಿ, ಇಲ್ಲಿ ನಾನು 2 ಎಕ್ಸ್ಟ್ರಾ ಹೊಸ ಬ್ಯಾರಲ್ಗಳನ್ನು ತೊಗೊಂಬಂದಿದ್ದೆ. ಏನಕ್ಕೆ ಅಂತ ಹೇಳಿದ್ರೆ ಗೊಬ್ಬರ ಕೊಡೋದಕ್ಕೆ ಈಸಿ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. 200 ಲೀಟರ್ನ 2 ಬ್ಯಾರಲ್ಗಳನ್ನು ತೊಗೊಂಬಂದಿರೋದು. ತುಂಬ ಕಡೆ ವಿಚಾರಿಸಿದ್ದೆ, ₹1200, ₹1100 ಎಲ್ಲ ರೇಟ್ ಹೇಳ್ತಾ ಇದ್ರು. ಸೊ ನಾನಿವಾಗ ಇಲ್ಲಿ ಪುತ್ತೂರಿಂದ ₹900 ಕೊಟ್ಟು ಇವಾಗ 2 ಬ್ಯಾರಲ್ಗಳನ್ನು ತೊಗೊಂಬಂದಿದ್ದೀನಿ. ನಾನಿವಾಗ ಇದನ್ನು ಏನಕ್ಕೆ ತೊಗೊಂಬಂದಿರೋದು ಅಂತ ಹೇಳಿದ್ರೆ, ಪೊಟ್ಯಾಷ್ ಹಾಗೆ ಯೂರಿಯಾವನ್ನು ನಾನು ಡೈಲ್ಯೂಟ್ ಮಾಡಿ ಕೊಡ್ತಾ ಇದ್ದೀನಲ್ವ. 2 ಬ್ಯಾರಲಲ್ಲಿ ಡೈಲ್ಯೂಟ್ ಮಾಡಿ ಕೊಡೋದಕ್ಕೆ ನಾನು ತೋಟಕ್ಕೆ ಹೋದಾಗ ಅರೌಂಡ್ 3/4 ಗಂಟೆಯಲ್ಲಿ ಅದನ್ನು ಮುಗಿಸೋದಕ್ಕಾಗುತ್ತೆ. ಸೊ ತಿರ್ಗಾ ಮನೆ ಕಡೆ ಬರೋದಕ್ಕೆ ತಿರ್ಗಾ ಟೈಮ್ ಹಿಡಿಸುತ್ತಲ್ವ, ಅದಕ್ಕೋಸ್ಕರ 4 ಬ್ಯಾರಲ್ ಇದ್ದರೆ ಹೋಗಿರೋ ಕೆಲಸ ಸ್ವಲ್ಪ ಜಾಸ್ತಿಯಾಗಿ ಬೇಗ ಮುಗಿಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಮಾಡಿರೋದು. ಅದರ ಮುಚ್ಚಳವನ್ನು ಸ್ವಲ್ಪ ನಾಜೂಕಾಗಿ ಕಟ್ ಮಾಡಿ ತೆಗೆದೆ. ಏನಕ್ಕೆ ಅಂತ ಹೇಳಿದ್ರೆ ಅದನ್ನು ರಿಯೂಸ್ ಮಾಡೋದಕ್ಕಾಗುತ್ತೆ, ಅಡಿಕೆಯನ್ನು ಮಗ್ಚೋಕಾಯಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗೆಯೇ ನೋಡಿ, ಇಲ್ಲಿ ಸಂಜೆ ಆಗ್ತಿದ್ದಂಗೆ ಇವಾಗ ಸ್ವಲ್ಪ ಗಾಳಿ ಬೀಸೋದಕ್ಕೂ ಶುರುವಾಯಿತು. ಮಳೆ ಬರೋ ಸೂಚನೆಗಳು ತುಂಬಾ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ 4 ಬ್ಯಾರಲಲ್ಲಿ ಯೂರಿಯಾ ಹಾಗೆಯೇ ಪೊಟ್ಯಾಷನ್ನು ಡೈಲ್ಯೂಟ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ ನಾಳೆಗೆ ಅಂತ. ಸೊ ಅದಕ್ಕೆಲ್ಲ ಇವಾಗ ಚೆನ್ನಾಗಿ ಮುಚ್ಚಿ ಇಟ್ಟಿದ್ದೀನಿ. ಇವಾಗ ಮಳೆ ಬಂದರೆ ಅದಕ್ಕೆ ನೀರು ಜಾಸ್ತಿಯಾಗಿ ಸೇರಬಾರ್ದು ಅನ್ನೋ ಒಂದು ಉದ್ದೇಶದಿಂದ 5 ನಿಮಿಷದಲ್ಲೇ ದಟ್ಟವಾಗಿ ಮೋಡ ಹಾಕಿ ಮಳೆ ಬರೋದಕ್ಕೂ ಶುರುವಾಯಿತು. ಭರ್ಜರಿಯಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ನಮ್ಮಲ್ಲಂತೂ ಇದು ಕೆಲವು ಕಿಲೋಮೀಟರ್ ಆಚೆಗೆ ಮಳೆ ಬರ್ತಾನೆ ಇರಲಿಲ್ಲ. ಇವಾಗಂತೂ ಹಾಗೆ ಮೋಡ ಇದ್ದಿರೋ ಕಡೆ ಮಾತ್ರ ಭರ್ಜರಿಯಾಗಿ ಮಳೆ ಬರುತ್ತೆ. ಇದು ನಮ್ಮಲ್ಲಿ 12ರಿಂದ 18ನೇ ತಾರೀಕಿನ ಒಳಗಡೆಗೆ ಬರ್ತಾ ಇರೋ 2ನೇ ಮಳೆ. ಇದು ಜೋರಾಗಿ ಬರ್ತಾ ಇರೋದು. ತುಂತುರು ಮಳೆ 1-2 ಬಾರಿ ಬಂದಿತ್ತು. ಹೆಂಗೂ ಸಂಜೆ ಆಗಿತ್ತಲ್ವ, ಗೊಬ್ಬರ ಕೊಡೋ ಕೆಲಸದಲ್ಲಿ ಕಂಟಿನ್ಯೂ ಆಗಿಲ್ಲ. ಅರೌಂಡ್ 5 ಗಂಟೆ ಆಗುವಾಗ ಮಳೆ ಬಂದಿರೋದು. ಇನ್ನು ನಾಳೆ ಕಂಟಿನ್ಯೂ ಮಾಡೋಣ ಅಂತ ಸುಮ್ಮನಾದೆ. ಏನಿನ್ನು ನಾಳೆ ಗೊಬ್ಬರ ಕೊಡೋ ಕೆಲಸನೂ ಇದೆ. ಹಾಗೆಯೇ ನೋಡಿ, ಇಲ್ಲಿ ಮಳೆ ಭರ್ಜರಿಯಾಗಿ ಬರ್ತಾ ಇದೆ. ಈ ವ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಇನ್ನೊಂದು ಯೂಟ್ಯೂಬ್ ಚಾನಲ್ ವ್ಲಾಗ್ ವಿತ್ ಪ್ರಜ್ಞಾವನ್ನ ನೀವೇನಾದರೂ ನೋಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.